ಇವಾಗ ಈ ಹಿಂದೆಗಡೆ UPS ಸ್ಟೋರೇಜ್ ಕೊಟ್ಟು ಮುಂದೆಗಡೆ ಸ್ವಲ್ಪ ಡಿಸೈನರ್ ಎಲಿಮೆಂಟ್ಸ್ ಆಗಿ ಏನಾರ ಕನ್ವರ್ಟ್ ಮಾಡ್ಬೋದು. ಅದೆಲ್ಲ ಪ್ಲಾನ್ಸ್ ಚಿಕ್ಕದಾಗಿ ಒಂದು ವಾಟರ್ ಫಾಲ್ ತರ ಮಾಡ್ಬೋದು. ಕೃಷ್ಣ ಬುದ್ಧ ಈ ತಕ್ಷಣ ಇವಾಗ ನಮಗೆ ವೆಂಟಿಲೇಷನ್ ಅಂಡ್ ನ್ಯಾಚುರಲ್ ಲೈಟಿಂಗ್ಸ್ ಅದೆಲ್ಲ ಚೆನ್ನಾಗಿ ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಮಗೆ ಓಪನಿಂಗ್ಸ್ ಸ್ವಲ್ಪ ಜಾಸ್ತಿ ಬಂದಿದ್ದಾರೆ ಅಂತಂತಂದ್ರೆ ಅವ್ರು ಇವಾಗ ಮನೆಯಲ್ಲಿ ಇವಾಗ ಆಲ್ವೇಸು ನಾವು ರೆಡಿಯಾಗೇ ಇರೋಕ್ಕಾಗಲ್ಲ, ಇಲ್ಲಾಂತಾರೆ ಆರ್ಗನೈಸ್ಡಾಗಿ ಇಟ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಹಂಗಂದ್ರೆ ಗೋಡೆ ಇದ್ರೆ ಚೆನ್ನಾಗಿರ್ತೈತಪ್ಪ ಅಂತಂತ ಅನ್ಸೋ ಅನ್ನೋ ಬದಲಾಗಿ ಸ್ಕ್ರೀನ್ ಎಳೆದ್ಬಿಟ್ರೆ ಸಾಕು, ಒಳಗಡೆ ಇದ್ದಾಗ ನಮ್ಗೆ ಜಾಸ್ತಿ ಈ ಫ್ಲೋರ್ಗೆ ಟಚ್ ಆಗೋಂಥ ಎಲಿಮೆಂಟ್ಸ್ ಜಾಸ್ತಿ ಇರಬಾರ್ದು ಸರ್. ಅಂದರೆ ಈಗ ಸೋಫಾ ತೊಗೊಂಡ್ರು ಅಷ್ಟೇ, ಈಗ ಪೂರ್ತಿ ಹಿಂಗೆ ನೆಲದ ಮೇಲೆ ಕುಂತ್ಕೊಳ್ಳೋ ಥರದ್ದು ಫ್ಲೋರಿಂಗ್ ಕಾಣಿಸ್ಬೇಕು ನಮಗೆ. ಕೆಳಗಡೆ ಫ್ಲೋರಿಂಗ್ ಕಾಣಿಸಿಲ್ಲ ಅಂತಂದ್ರೆ ಏನಾಗುತ್ತೆ, ಎಲ್ಲ ಕ್ಲಮ್ಸಿಯಾಗಿ ಎಲ್ಲ ತುಂಬ್ಕೊಂಡು ಅದಂಗೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿದ್ದ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಯಾವುದೇ ಸಿವಿಲ್ ಸ್ಕೂಲು ಕಾಲೇಜಲ್ಲೂ ಕೂಡ ಇಷ್ಟೊಂದು ಮಾಹಿತಿ ನಿಮ್ಗೆ ಕೊಡ್ತಾರಾ ಇಲ್ವೋ ಅಷ್ಟೊಂದು ಮಾಹಿತಿಯನ್ನು ಕನ್ನಡಕೋರ ಲಾಗ್ ಚಾನಲ್ ಮೂಲಕ ಇವಾಗ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ನಾನೊಂದೇ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ನನ್ನ ಜೊತೆ ಸಿವಿಲನ್ನು ಓದಿ ಕಲಿತು ಮಾಡಿ ಇವತ್ತು ವರ್ಕ್ ಮಾಡ್ತಿರುವಂಥ, ಬಿಸ್ನೆಸ್ ಮಾಡ್ತಾ ಇರುವಂಥ RCC ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಬ್ಬರು ಸೇರಿಕೊಂಡು ಕಂಪ್ಲೀಟ್ ಮಾಹಿತಿನ ನಿಮಗೋಸ್ಕರ ತೊಗೊಂಡ್ಬರ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ಇಂದಿನ ವಿಡಿಯೋ ಬಂದುಬಿಟ್ಟು ಹಾಲು. ಹಿಂದಿನ ವಿಡಿಯೋದಲ್ಲಿ ಪಾರ್ಕಿಂಗ್ ಬಗ್ಗೆ ಮಾತಾಡಿದ್ವಿ, ಇಂದಿನ ವಿಡಿಯೋನ ಹಾಲ್. ಯಾಕಂತಂದರೆ ನಮ್ಮ ಸರ್ ಹತ್ರನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್, ಇವಾಗ ನಮ್ಮ ಜೀವನದ ಮುಖ್ಯ ಭಾಗವನ್ನು ಹಾಲಲ್ಲೇ ಕಳಿತೀವಿ ನಾವು, ಓಕೆನಾ? ಸ್ವಲ್ಪ ಹೊತ್ತು ಕಿಚನ್ಗೆ ಹೋಗ್ತೀವಿ, ಬರ್ತೀವಿ, ಬಾತ್ರೂಮ್ಗೆ ಹೋಗ್ತೀವಿ, ಬರ್ತೀವಿ, ಓಕೆ. ಬಟ್ ನಾವು ಬಿದ್ಕೊಂಡಿರೋದೇ ಹಾಲಲ್ಲಿ. ಈ ಆಲ್ವೇಸ್ ಒಂದು ಕೌಚ್ ಹಾಕೊಂಡು TV ನೋಡ್ತಾನೋ, ಮಾತಾಡ್ತಾನೋ, ಮೊಬೈಲ್ ಯೂಸ್ ಮಾಡ್ತಾನೋ, ಏನೋ ತಿಂತಾನೋ. ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಡೈನಿಂಗ್ ಟೇಬಲ್ ಇದ್ರೂನು ಕೌಚಲ್ಲೇ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಇರ್ತಾರೆ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಹಾಲ್ ಅನ್ನ ಆರ್ಗನೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಹಾಲಲ್ಲೇ ಫ್ರಿಡ್ಜು, ಹಾಲಲ್ಲೇ ಡೈನಿಂಗ್ ಟೇಬಲ್, ಹಾಲಲ್ಲೇ ಎವ್ರಿಥಿಂಗು, ಹಾಲ್ ಗೋಡೆ ಮೇಲೆಲ್ಲ ಎಲ್ಲದು ಇರುತ್ತೆ. ಸೊ ನಿಮ್ಮ ಪ್ರಕಾರ ಫಸ್ಟ್ ನನಗೆ ಹೇಳಿ, ಮಿನಿಮಮ್ ಒಂದು ಹಾಲ್ ಅಂತ ಬಂದಾಗ ಹಾಫ್ ಸೈಟ್ ಇರಲಿ, ಮುಕ್ಕಾಲ್ ಸೈಟ್ ಇರಲಿ, ಫುಲ್ ಸೈಟ್ ಇರಲಿ, ಎಷ್ಟು ಸ್ಕ್ವೇರ್ ಫೀಟ್ ಇರಲಿ? ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ನೀವೇನಾದರೂ ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸ್ಕೋಬೇಕು ಅಂತ ಇದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡುವಂಥದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಹೌದು ವೀಕ್ಷಕರೇ, ಇಡೀ ಬೆಂಗಳೂರಲ್ಲಿ ಯಾರು ಕೂಡ ಈ ರೇಟಲ್ಲಿ ಮಾಡ್ಕೊಳ್ಳಲ್ಲ. 1575 ರೂಪಾಯಿಂದ ಇವರು ಪ್ಯಾಕೇಜಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇವರ ಬಳಿ 9 ಪ್ಯಾಕೇಜಸ್ಗಳಿದೆ. ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಯಾವ ಪ್ಯಾಕೇಜಸನ್ನು ಬೇಕಾದರೂ ಕೂಡ ನೀವು ಚೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, RCCಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ. ಪ್ರತಿ ತಿಂಗಳು ಕೂಡ ಯಾವುದಾದ್ರೂ ಒಂದು ಆಫರ್ ಅಂತೂ ನಡೀತಾನೆ ಇರುತ್ತೆ. ಸೊ ಇನ್ಯಾಕ್ ತಡ, ಈ ಕೂಡಲೇ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ. ವೀಕ್ಷಕರೇ ನಮಸ್ಕಾರ. ಸರ್, ನಮಗೆ ಇವಾಗ ವೆರಿ ಮಿನಿಮಮ್ ಅಂತಂದ್ರೆ ಒಂದು 10/15 ಇಲ್ಲಾಂದ್ರೆ 12/12 ಆ ಥರ ಸ್ಕ್ವೇರ್ ಫೀಟ್ ವೈಸ್ ಹೇಳಬೇಕು ಅಂದರೆ ಒಂದು 150-140 ಸ್ಕ್ವೇರ್ ಫೀಟ್ ಅವರ ಮಿನಿಮಮ್ ಬೇಕೇ ಬೇಕು. ಮ್ಯಾಕ್ಸಿಮಮ್ ಎಷ್ಟಿದ್ರು ತೊಂದರೆ ಇಲ್ಲ ಸರ್. ಮಿನಿಮಮ್ 150 ಇರಬೇಕು. ನನ್ನ ಪ್ರಕಾರ 200 ಇದ್ರಂತೂ ಸೂಪರ್, ಒಳ್ಳೆ ಚೆನ್ನಾಗಿರುತ್ತೆ, ಒಳ್ಳೇದು ವೀಕ್ಷಕರೇ. 200 ಸ್ಕ್ವೇರ್ ಫೀಟ್ ಇದೆ ನಿಮ್ದು ಹಾಲ್ ಅಂದ್ರೆ ಸೂಪರ್ ಅಂತ ಹೇಳ್ತೀನಿ. 150 ಸ್ಕ್ವೇರ್ ಫೀಟ್ ಅಂತೂ ಮಿನಿಮಮ್ ಬೇಕೇ ಬೇಕು. ಹಾಫ್ ಸೈಟ್ ಆದ್ರೂ ಕೂಡ 150 ಸ್ಕ್ವೇರ್ ಫೀಟ್ ಹಾಲ್ಗೆ ಬಿಟ್ಬಿಡಿ, ಕಂಪಲ್ಸರಿ ಬಿಟ್ಬಿಡಿ, ಆವಾಗ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸರ್, ನೆಕ್ಸ್ಟ್ ಬರ್ತಾ ಇರುವಂತದ್ದು, ಸೊ ನಾವು ಒಂದು ಹಾಲ್ ಅಲ್ಲಿ ಮಾಡ್ತೀವಿ ಅಂತಂದಾಗ ಏನೇನು ಮಾಡಬೇಕು? ಫಸ್ಟ್ ಒಂದ್ ಕಡೆಯಿಂದ ಹೇಳ್ಕೊಂಡ್ ಬಂದ್ಬಿಡಿ ನಮ್ಗೆ. ಯುಟಿಲೈಸೇಷನ್ ಬಂದ್ಬಿಟ್ಟು ನೋಡಿ ಸರ್, ಇವಾಗ ಹಾಲ್ ಅಂತಂದ್ರೆ ಇವಾಗ ನೀವ್ ಹೇಳ್ದಂಗೆ ದಟ್ ಶುಡ್ ಬಿ ಆರ್ಗನೈಸ್ಡ್. ಏನಂದ್ರೆ ಎಲ್ಲ ಕ್ಲೀನಾಗಿ ಅದರಲ್ಲಿ ಸೆಟ್ ಆಗಿರಬೇಕು. ನಾವು ಹಾಲ್ನ ಒಂದು ಡೆಕೋರೇಟ್ ಮಾಡಿಲ್ಲ ಅಂತಂತಂದ್ರೆ ನಾವು ಬಂದಿದ್ದವ್ರಿಗೆ ಅಟ್ರಾಕ್ಷನ್ ಇರಲ್ಲ, ನೋಡೋರ್ಗಾಗ್ಲಿ. ಆಮೇಲೆ ಜಡ್ಜ್ ಮಾಡ್ತಾರೆ ಫಸ್ಟ್ ನಾವು ಹೋಗ್ಬೇಕಾದ್ರೆ ನಮಗೆ ಹಾಲ್ ಒಳಗಡೆ ಇವಾಗ ಬೇಸಿಕ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ನಾವು ಎಲೆಕ್ಟ್ರಿಕಲ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಎಲೆಕ್ಟ್ರಿಕಲ್ ಪಾಯಿಂಟ್ನ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಸ್ ಯೂಶುವಲ್ ಡಿಸೈನ್ ಪ್ರಕಾರ ಮಾಡಬೇಕು. ಅದರ ಜೊತೆನಲ್ಲಿ ಎಕ್ಸ್ಟ್ರಾ ನಮಗೆ ಇವಾಗ ನೋಡಿ ಸೋಫಾ ಎಲ್ಲ ಹಾಕೊಂತಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ 3 ಪಿನ್ದು ಚಾರ್ಜಿಂಗ್ ಪಾಯಿಂಟ್ಸ್, ಲ್ಯಾಪ್ಟಾಪ್ ಚಾರ್ಜಿಂಗ್ ಇಲ್ಲಾಂತಂದ್ರೆ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕಾಗಲಿ, ಇದಕ್ಕೆಲ್ಲ ಆಪ್ಷನ್ಸ್ ಬೇಕಾಗುತ್ತೆ. ಆ್ಯಂಡ್ ಅಗೇನ್ ಇವಾಗ ಸಮ್ಮರ್ ಇರೋದ್ರಿಂದ ನೋಡಿ ಇವಾಗೆಲ್ಲ ಕೂಲರ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಕೂಲರ್ಸ್ ಹಾಕೊಳ್ಳೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಎಲ್ಲದಕ್ಕೂ ಪ್ರಾವಿಷನ್ ಆಗಂಗೆ
ಒಂದು ಸ್ವಲ್ಪ ಪ್ಲಗ್ ಪಾಯಿಂಟ್ಸ್ ಬೇಕಾಗುತ್ತೆ. ಎಲ್ಲ ವಾಲಲ್ಲೂ ಇದ್ರೆ ಒಳ್ಳೇದಂತ ಎಲ್ಲ ಹೊಲಲ್ಲೂ ಬೇಕು, ಬೇಕಾಗುತ್ತೆ. ಒಂದು ಹೊಲ ಬಿಡಬಾರ್ದಂತೀರ. ಟಿವಿಗೆ ಬೇಕಾಗುತ್ತೆ. ಆಮೇಲೆ ಎಲ್ಲೆಲ್ಲ ಹಂಗಂದ್ರೆ ಅದೇ ಹೈಲೈಟ್ ಆಗಿ ಕಾಣಂಗೆ ಹಾಕಿದ್ರೆ ಯೂಸ್ ಇಲ್ಲ. ಒಟ್ನಲ್ಲಿ ಎಲ್ಲ ಒಂದ್ ಕಡೆ ಐಡ್ ಆಗೋ ಕಡೆ ಹಾಕಿದ್ರೆ ಯೂಸ್ ಬಟ್ ಇರಬೇಕು, ಇದ್ರೆ ಪ್ರತಿ ವಾಲಲ್ಲೂ ಬೇಕು. ಹೌದು ಸರ್, ಅದಿದ್ರೆ ಯೂಸ್ ಆಗುತ್ತೆ. ಅಂಡ್ ಅಗೇನು ನಮಗೆ ಇವಾಗ ಈ ಹಾಲಲ್ಲಿ ಯಾವ ಜಾಗನೂ ವೇಸ್ಟ್ ಮಾಡಂಗಿಲ್ಲ. ಈಗ ನೋಡಿ ಡೋರ್ಸ್ಗಂತ ಬಂದ್ವಿ ಅಂದ್ರೆ ಎಂಟ್ರಿ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಅದು ಹೋಗಿ ಹಿಂಗೆ ಓಪನ್ ಆಗಿ ನಿಂತ್ಕೊಳುತ್ತೆ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಜಾಗ ಉಳಿಯುತ್ತೆ. ಸ್ವಲ್ಪ ಜಾಗ ಏನೇನ್ ಮಾಡ್ಬೋದು ಅಲ್ಲಿ ನಾವು? ಅಲ್ಲಿ ನಾವು ನೋಡ್ಬೋದು ಅಂದ್ರೆ ಸರ್, ಇವಾಗ ನೋಡಿ ನಾವು DB ಬಾಕ್ಸ್ ನಲ್ಲಿ ಕೂರಿಸ್ಬೋದು. ಕಂಪ್ಲೀಟ್ ಮನೆದು ಬಾಕ್ಸ್ ಅಂತ ಆಲ್ಮೋಸ್ಟ್ ಅಲ್ಲೇ ಕೂರಿಸ್ಬಿಡ್ಬೋದು. ಹೌದು. ಅದನ್ನ ಮೇಲ್ಗಡೆ ಇಟ್ಕೊಂಡು ಅದ್ರ ಕೆಳಗಡೆ ನಾವು ಸ್ಟೋರೇಜ್ ಯೂನಿಟ್ಸ್ ನ ಮಾಡ್ಬೋದು. ಚಿಕ್ಕದಾಗಿ ಕೀ ಸ್ಟೋರೇಜ್ ಆಗ್ಲಿ ಮತ್ತೊಂದಾಗ್ಲಿ. ಅಂಡ್ ಆಮೇಲೆ ಲೈಕ್ ಚಿಕ್ಕ ಚಿಕ್ಕ ಫಿಶ್ ಟ್ಯಾಂಕ್ಸ್ ಏನಾದ್ರು ಮಾಡ್ತೀವಿ, ಫಿಶ್ ಟ್ಯಾಂಕ್ ಹಾಕೋಬಹುದು, ಅದನ್ನ ಹಾಕೋಬಹುದು. ಶೂರ್ಯಾಕ್ಗಳು ಬರ್ತಾರೆ, ಶೂರ್ಯಾಕ್ ಇಡ್ಬೋದು. ಅಂಡ್ ಅಗೇನ್ ಇವಾಗ ಏನ ಚಿಕ್ಕದ ಸಣ್ಣ ಪುಟ್ಟದೇನ ಬುಕ್ ಸ್ಟೋರೇಜ್ ತರ ಚಿಕ್ಕದಾಗಿ ಬುಕ್ ಸ್ಟಾಲ್, ಬುಕ್ ರ್ಯಾಕ್, ಹೆಲ್ಮೆಟ್ ಇಡಂಗೆ ಪ್ಲಾನ್ ಮಾಡ್ಬೋದು. ಹೆಲ್ಮೆಟ್, ಜಾಕೆಟ್ಸ್ ಹಾಕಿಡೋದಕ್ಕೆ ಮಾಡ್ಬೋದು ಸರ್. ಆ ಥರ ರೆಗ್ಯುಲರ್ ಐಟಮ್ಸ್, ಕೈ ಗ್ಲೌಸ್ ಹಾಕೊಂತ ಇರ್ತೀವಿ ಗಾಡಿ ಓಡಿಸೋಲ್ಲ, ಅವನ್ನೆಲ್ಲ ಅಲ್ಲಿ ಆಚೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಟಕ್ಕಂತ ಐಟಮ್ಸ್ ಏನ್ ಬೇಕಾಗುತ್ತಲ್ಲ ಅವನ್ನೆಲ್ಲ ಇಡೋದಕ್ಕೆ ಅಲ್ಲೇ ಇಡೋದು ಬೆಟರ್ ಸರ್. ಯಾಕಂತಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಕೀ, ಹೆಲ್ಮೆಟ್, ಜಾಕೆಟ್, ಈ ವಾಚ್ ಗೀಚು ಎಲ್ಲ ಅಲ್ಲೇ. ಕರೆಕ್ಟ್. ಮನೆ ಡೋರು ಅಷ್ಟೇ, ಡೋರ್ ಕೀನು ಅಷ್ಟೇನೆ ಅಲ್ಲಿ ತೆಗೆದು ಅಲ್ಲೇ ಇಟ್ಬಿಟ್ರೆ ಈಸಿ, ಮಿಸ್ ಆಗಲ್ಲ, ಮಿಸ್ ಆಗಲ್ಲ. ಹೋಗ್ಬೇಕಾರೆ ಹಂಗೆ ಹಾಕೊಂಡು ಹೋಗ್ಬೋದು. ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ ಓಕೆ. ಮತ್ತೆ ಇವಾಗ ಬೈಕ್ ಕೀಸ್ ಆಗ್ಲಿ ಅದಾಗ್ಲಿ ಮನೇಲಿ ರೂಮಲ್ಲಿ ತೊಗೊಂಡೋಗಿ ಇಟ್ವಿ, ಮತ್ತೆ ಮರ್ತೋದ್ವಿ ಅಂದ್ರೆ ಅಲ್ಲೂ ಓಡೋಗಿ ತರಬೇಕು, ಮತ್ತೆ ಇದಾಗುತ್ತೆ, ಪ್ಲಾನ್ ಮಾಡಬಹುದು ಸರ್. ಅದರಲ್ಲಿ ಆ ಏರಿಯಾಸ್ ಯೂಸ್ ಆಗುತ್ತೆ. ಅಂಡ್ ಅಗೇನ್ ಇಂಟರ್ನಲ್ ಡೂಪ್ಲೆಕ್ಸ್ ಹೌಸಸ್ ಬಂತಂದ್ರೆ ಅದ್ರ ಕೆಳಗಡೆನೂ ಅಷ್ಟೇನೆ, ಅಲ್ಲೂ ಕಬೋರ್ಡ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಸ್ಟೋರೇಜ್ ಯೂನಿಟ್ ಮಾಡ್ಬೋದು, UPS ಪಾಯಿಂಟ್ಸ್ನ ಪ್ಲಾನ್ ಮಾಡ್ಬೋದು. ಅಂಡ್ ಅಗೇನು ಇವಾಗ ಈ ಹಿಂದೆಗಡೆ UPS ಸ್ಟೋರೇಜ್ ಕೊಟ್ಟು ಮುಂದೆಗಡೆ ಸ್ವಲ್ಪ ಡಿಸೈನರ್ ಎಲಿಮೆಂಟ್ಸ್ ಆಗಿ ಏನಾರ ಕನ್ವರ್ಟ್ ಮಾಡ್ಬೋದು. ಅದೆಲ್ಲ ಪ್ಲಾನ್ಸ್ ಚಿಕ್ಕದಾಗಿ ಒಂದು ವಾಟರ್ ಫಾಲ್ ತರ ಮಾಡ್ಬೋದು. ಕೃಷ್ಣ, ಬುದ್ಧ, ಹೌದು ಸರ್. ಆ ಥರ ಇವಾಗೆಲ್ಲ ಇವಾಗ ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿ ಡೆವಲಪ್ ಮಾಡ್ಬೋದು. ಕೆಳಗಡೆ ಎಲ್ಲ ಪೆಬಲ್ಸ್ ಹಾಕಿ ಏನಾರು ವಾಟರ್ ಫೌಂಟೇನ್ ಇಲ್ಲ, ಅಲ್ಲೇ ಒಂದು ಫಿಶ್ ಟ್ಯಾಂಕ್ ಕೂಡ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದ್ರೆ ಆ ಕಾರ್ನರ್ ಅಲ್ಲಿ ಒಂದು ಚಿಕ್ಕದು ಮಿನಿ ಸಿಟ್ಟಿಂಗ್ ಏರಿಯಾನು ಮಾಡಬಹುದು ಸರ್. ಸಿಟ್ಟಿಂಗ್ ಏರಿಯಾ ತಲೆ ಹೊಡಿಯಲ್ಲ ಎಲ್ಲ ಐಟು ಆ ಕಾರ್ನರ್ ಅಲ್ಲಿ ಒಂದು ಚಿಕ್ಕದಾಗಿ ಕೂತ್ಕೊಳ್ಳೋ ತರನು ಪ್ರಾವಿಷನ್ ಮಾಡಿ. ಆಮೇಲೆ ಕಿಡ್ಸ್ ಪ್ಲೇ ಏರಿಯಾ ಮಾಡ್ಬೋದಲ್ಲ ಸರ್, ಮಕ್ಕಳಿಗೆಲ್ಲ ಆಟ ಆಡ್ಕೊಂಡು ಇಡೀ ಮನೆಯೆಲ್ಲ ಹರಡಕ್ಕಿಂತ ಆಟ ಆಡೋದಕ್ಕೆ ಅವ್ರು ಚಿಕ್ಕ ಮಕ್ಕಳು ಕುಂತ್ಕೊಳ್ಳೋದಕ್ಕೆ ಅದೇನೋ ಒಂದು ಅಟ್ರಾಕ್ಟಿವ್ ಪ್ಲೇಸ್ ತರ ಚೆನ್ನಾಗಿ ಮಾಡ್ಬಿಡ್ಬೋದು. ಟೆಂಟ್ ತರ ಮಾಡಿ ನೀಟಾಗಿ. ಓಕೆ ಓಕೆ ಓಕೆ. ಎಷ್ಟು ಡೆವಲಪ್ಮೆಂಟ್ ಮಾಡ್ಬೋದು. ಅಂಡ್ ಅಗೇನು ನಮಗೆ ಹಾಲ್ ಅಂತ ಬಂದಿದ ತಕ್ಷಣ ಇವಾಗ ನಮಗೆ ವೆಂಟಿಲೇಷನ್ ಅಂಡ್ ನ್ಯಾಚುರಲ್ ಲೈಟಿಂಗ್ಸ್ ಅದೆಲ್ಲ ಚೆನ್ನಾಗಿ ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಮಗೆ ಓಪನಿಂಗ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮಿನಿಮಮ್ ಕ್ರಾಸ್ ವೆಂಟಿಲೇಷನ್ ಪರ್ಪಸ್ಗಾಗಲಿ ಅದಕ್ಕಾಗಲಿ ಮಿನಿಮಮ್ 2 ವಿಂಡೋಸ್ ಬೇಕಾಗುತ್ತೆ. 2 ವಿಂಡೋ ಇರಲೇಬೇಕು. ದೊಡ್ಡ ಏರಿಯಾ ಇರುತ್ತಲ್ಲ, 150-200 ಸ್ಕ್ವೇರ್ ಫೀಟ್ ಇದ್ದಾಗ ನಾವು ಒಂದೇ ಒಂದು ವಿಂಡೋ ಕೊಂಡ್ವಿ ಅಂತಂದ್ರೆ ಆಗಲ್ಲ. ಮಿನಿಮಮ್ 2 to 3 ವಿಂಡೋಸ್ ಕೊಡಬೇಕಾಗುತ್ತೆ. ಆಮೇಲೆ ವಿಂಡೋಸ್ ಕೊಡೋದು ಅಷ್ಟೇ, ನಮ್ಗೆ ಇವಾಗ TV ಯೂನಿಟ್ ಬಂತು ಅಂತ ಇಟ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ಲೆಂತ್ ವಿಂಡೋಸ್ನ ಪ್ಲಾನ್ ಮಾಡ್ಬೋದು. ಆ್ಯಂಡ್ ಹಾಗೇನೆ ಮೇನ್ ಡೋರ್ ಪಕ್ಕದಲ್ಲಿ ವಿಂಡೋಸ್ನ ಪ್ಲಾನ್ ಮಾಡಬೇಕಾಗುತ್ತೆ. ಯಾರು ಬಂದರು ಅಂತಂದರೆ ನೋಡೋದಕ್ಕಾಗಲಿ ಮತ್ತೊಂದಾಗಲಿ. ಆಮೇಲೆ ಮೋರ್ ಓವರ್ ನಮಗೆ ಮೇನ್ ಡೋರ್ ಪ್ಲಾನ್ ಮಾಡೋದೇ ಈಸ್ಟ್ ಫೇಸಿಂಗು ನಾರ್ತ್ ಫೇಸಿಂಗು ಪ್ಲಾನ್ ಮಾಡ್ತಾ ಇರ್ತೀವಿ. ನಮಗೆ ಈಸ್ಟಿಂದ ಬೆಳಕು ಬರೋಂಗೆ ಪ್ಲಾನ್ ಮಾಡಬೇಕಾಗತ್ತೆ ಆಲ್ವೇಸ್. ಯಾಕಂದರೆ ಬೆಳಗ್ಗೆ ಬರೋ ಬೆಳಕು ಒಳ್ಳೆಯದಾಗಿರೋದ್ರಿಂದ ಅದನ್ನು ಪ್ಲಾನ್ ಮಾಡಬೇಕಾಗತ್ತೆ. ಆ್ಯಂಡ್ ಮನೆ ಒಳಗಡೆ ಈಗ ನೋಡಿ ಎಲ್ಲ ಓಪನ್ ಕಿಚನ್ಸ್ ಪ್ಲಾನ್ ಮಾಡ್ತಾ ಇರೋದ್ರಿಂದ ಓಪನ್ ಕಿಚನ್ ಮಾಡಿದ್ರು ಕೂಡ ಕಟನ್ ರಾಡ್ಸು ಪ್ಲಾನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಸಡನ್ನಾಗಿ ಇವಾಗ ಏನೋ ಕಿಚನಲ್ಲಿ ಏನೋ ಕ್ಲೀನಿಂಗು ಅದು ಏನೋ ಒಂದು ನಡೀತಾ ಇರೋದು ಆ್ಯಕ್ಟಿವಿಟಿ, ಯಾರೋ ಸ್ವಲ್ಪ ತುಂಬ ಕ್ಲೋಸ್ ಇರೋರಿಲ್ಲ, ಯಾರೋ ಒಂದು ಜನರಲ್ ಗೆಸ್ಟ್ ಬಂದಿದ್ದಾರೆ ಅಂತಂತಂದರೆ ಅವ್ರು ಇವಾಗ ಮನೆಯಲ್ಲಿ ಇವಾಗ ಆಲ್ವೇಸು ನಾವು ರೆಡಿಯಾಗೇ ಇರೋಕ್ಕಾಗಲ್ಲ, ಇಲ್ಲಾಂತಾರೆ ಆರ್ಗನೈಸ್ಡಾಗಿ ಇಟ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಹಂಗಂದ್ರೆ ಗೋಡೆ ಇದ್ರೆ ಚೆನ್ನಾಗಿರುತ್ತೆ ಆಯ್ತಪ್ಪ ಅಂತಂತ ಅನ್ಸೋ ಅನ್ನೋ ಬದಲಾಗಿ ಸ್ಕ್ರೀನ್ ಎಳೆದ್ಬಿಟ್ರೆ ಸಾಕು, ಒಳಗಡೆ ನಾವು ಕೆಲಸ ಮಾಡ್ಕೊಂತ. ಒಳ್ಳೆ ಐಡಿಯಾ ಕೊಟ್ರಿ ಸರ್. ಓಪನ್ ಕಿಚನ್ ಅಂತ ಈಗಿನ ಕಾಲದ ಟ್ರೆಂಡ್, ಎಲ್ಲರೂ ಮಾಡ್ತಾರೆ. ಬಟ್ ಒಂದು ಕರ್ಟನ್ ಇಟ್ಕೊಂಡಿರಿ ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ. ಇವಾಗ ನೋಡಿ ಸರ್, ಇಲ್ಲ ಯಾರೋ ಮನೆ ಕೆಲಸದವ್ರು ಯಾರೋ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಯಾರು ಮನೆ ಕೆಲಸದವ್ರು ಅವ್ರು ಯಾರು ಸುಮ್ಮನೆ ಅನ್ನೆಸರಿ ಗೆಸ್ಟ್ಗಳು ಬಂದವ್ರು ಯಾರು ಕೇಳ್ತಾರೆ ಇವ್ರು ಯಾರು ಅವ್ರ ಪಡೆ ಅವ್ರು ಕೆಲಸ ಮಾಡ್ಕೊಂಡಿರ್ಲಿ, ಕರ್ಟನ್ ಹೇಳದ ಬಿಟ್ಬಿಟ್ಟ. ಬೆಸ್ಟ್ ಐಡಿಯಾ. ಗೋಡೆನೇ ಬೇಕು ಒಳಗಡೆ ಹೊಡೆದ್ರೆ ಅಂತ ಎಲ್ಲ ಕರೆಕ್ಟ್, ಒಳ್ಳೆ ಐಡಿಯಾ ಸರ್. ಅದು ಮಾಡ್ಬೋದು. ಅಂಡ್ ವಿಂಡೋಗಳಿಗೂ ಅಷ್ಟೇ ಲೆಂತ್ ಕರ್ಟನ್ಸ್ ನ ಪ್ಲಾನ್, ಲೆಂದಿ ಕರ್ಟನ್ಸ್ ಸರ್. ಯಾಕಂದ್ರೆ ವಿಂಡೋ ಇದೆ ಅಂತ ಹೇಳಿದ್ರೆ ಆ ವಿಂಡೋ ಎಷ್ಟು ಓಪನಿಂಗ್ ಇದೆ ಅಷ್ಟಕ್ಕೆ ಹಾಕಿದ್ರೆ ಔಟ್ಲುಕ್ ಬರಲ್ಲ. ಈಗ ಏನಂದ್ರೆ ಕಂಪ್ಲೀಟ್ ಆಗಿ ಡಬಲ್ ಬರುತ್ತೆ, ಡಬಲ್ ಶೇಡ್ ಬರುತ್ತೆ. ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಒಂದು ಬರುತ್ತೆ, ಅದ್ರ ಮೇಲೆ ಫುಲ್ ಕ್ಲೋಸ್ಡ್ ಅದನ್ನ ನಾವು ಫುಲ್ ಕ್ಲೋಸ್ಡ್ ಓಪನ್ ಇಟ್ಕೊಂಡು ಟ್ರಾನ್ಸ್ಪರೆಂಟ್ ಇಟ್ಕೊಂಡ್ರೆ ಸಾಕು, ಬೆಳಕು ಹೊಡಿತಾ ಇರುತ್ತೆ. ಅದನ್ನ ಪ್ಲಾನ್ ಮಾಡಬಹುದು.
ಆ್ಯಂಡ್ ಆಮೇಲೆ ಇವಾಗ ಅದು ಆಮೇಲೆ ಲುಕ್ ಕೂಡ ಕೊಡುತ್ತೆ, ಒಂದು ವಿಂಡೋಗೆ ಒಂದು ಒಳ್ಳೆ ಲುಕ್ ಕೂಡ ಕೊಡುತ್ತೆ, ಅದೆಲ್ಲ ಯೂಸಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಇದು ಡಿಸೈನ್ಗೆ ಹೋದ್ವಿ ಅಂತ ಹೇಳಿದ್ರೆ ಸರ್, ಇವಾಗ ಫಾಲ್ ಸೀಲಿಂಗ್ ಡಿಸೈನ್ ಇದ್ದೇ ಇರುತ್ತೆ ಅಂತ ತಿಳ್ಕೊಳ್ಳಿ. ಫಾಲ್ ಸೀಲಿಂಗ್ ಇರುತ್ತೆ, ಟಿ ವಿ ಯೂನಿಟ್ ಇರುತ್ತೆ, ಹಾಲಲ್ಲಿ ಬರೋದು ಮೇಜರ್ ಆಗಿ, ಮತ್ತು ಹಾಲ್ಗೆ ಕಲರಿಂಗು ಡೆಕೋರೇಟಿವ್ ಐಟಮ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಹೈಲೈಟ್ ವಾಲ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಅದಷ್ಟೂ ಪ್ರೀ ಡಿಸೈನ್ಡ್ ಆಗಿರಬೇಕು ಸರ್, ಫಸ್ಟೇ ಡಿಸೈನ್ ಆಗಿರಬೇಕು. ಆ್ಯಂಡ್ ಆಮೇಲೆ ಸೋಫಾ ಯಾವ ಡೈರೆಕ್ಷನ್ಗೆ ಹಾಕ್ತೀವಿ, ಟಿ ವಿ ಯೂನಿಟ್ಗೂ ಸೋಫಾಗೆ ಎಷ್ಟು ಡಿಸ್ಟೆನ್ಸ್ ಸಿಗುತ್ತೆ, ಎಷ್ಟು ದೊಡ್ಡದಿರ್ಲೇಬೇಕು. 150 ಸ್ಕ್ವೇರ್ ಫೀಟ್ ಇದೆ ಅನ್ಕೊಳ್ಳಿ, ಇಷ್ಟೇ ದೊಡ್ಡ ರೂಮ್. ಸೊ ಅವಾಗ ಟಿವಿಯಿಂದ ನಾವು ಎಷ್ಟು ದೂರದಲ್ಲಿ ಇರಬೇಕು? ಟಿವಿಯಿಂದ ನಮ್ಗೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 8-10 ಅಡಿನಾರ ಗ್ಯಾಪ್ ಬೇಕಾಗುತ್ತೆ. ತಡಿ ಬೇಕೇ ಬೇಕು, ಪ್ರಾಪರ್ ಆಗಿ ಹೇಳ್ತೀರಿ ಸರ್ ನೀವು. ಈಗ ಒಂದು ನಾನೇ ಹೇಳ್ಬಿಡ್ತೀನಿ, ಅಟ್ಲೀಸ್ಟ್ ಒಂದು 40-45 ಇಂಚಸ್ ಹಾಕ್ತೀರಾ ಅಂತಂದ್ರೆ ತಡಿ ಬೇಕಾಗುತ್ತೆ ಸರ್. ತಡಿ ಇಲ್ಲ ಅಂತಂದ್ರೆ ಇಷ್ಟಿಷ್ಟ ಇಲ್ಲೇ ಕಣ್ಣಿಗೆ ಪೆಟ್ಟಾಗುತ್ತೆ ಸರ್, ಪೆಟ್ಟಾಗುತ್ತೆ. ಆಮೇಲೆ ಅದು ಕ್ಲಾರಿಟಿನೂ ಅಷ್ಟು ಚೆನ್ನಾಗಿ ಇದಾಗೋದಿಲ್ಲ. ಎಸ್ಪೆಷಲಿ ಮಕ್ಕಳು ನೋಡಿ ಇಡೀ ದಿನ ಟಿವಿ ನೋಡ್ತಾ ಇರ್ತಾರೆ ರಜಾದಲ್ಲಿ, ಅವಾಗ ಕಣ್ಣಿಗೆ ನಿಜವಾಗ್ಲೂ ಇದಾಗುತ್ತೆ. ನಾನು ಹೇಳೋದು ಅಷ್ಟೇ, 50-55 ದೊಡ್ಡ ಟಿವಿ ಹಾಕ್ತೀರಾ, 65 ಹಾಕ್ತೀರಾ ಅಂತಂದ್ರೆ 15 ಅಡಿಗಿಂತ ಕಮ್ಮಿ ಹಾಕ್ಲೇಬಾರ್ದು. 10 ಅಡಿ ಯೂಶಲಿ ಸಿಗುತ್ತೆ. 32 ಇಂಚು 40-45ಕ್ಕೆ ಸಾಕು. ಕರೆಕ್ಟ್ ಅಲ್ವಾ ಸರ್? ಇದಾಯ್ತು. ನೆಕ್ಸ್ಟ್ ಸರ್, ಅದಾದ್ಮೇಲೆ ಸರ್ ಇವಾಗ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಡೈನಿಂಗ್ ಏರಿಯಾ ಪ್ಲಾನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಡೈನಿಂಗ್ ಟೇಬಲ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲೋ ಪರ್ಚೇಸ್ಗೆ ಹೋಗಿರ್ತೀವಿ, ಯಾವ್ದು ಆಫರಲ್ಲಿ ಇದೆ ಅಂತೇಳಿ ದೊಡ್ಡದೊಂದು ಡೈನಿಂಗ್ ಟೇಬಲ್ ಎತ್ತಾಕೊಂಡ್ಬಂದ್ಬಿಡು, 6 ಸೀಟರ್ ಹಾಕೊಂಡ್ಬಂದ್ಬಿಡು ಅಂತಂದ್ರೆ ಅದೇ ಜಾಗ ಹಿಡ್ಕೊಂಡ್ಬಿಡುತ್ತೆ. ಇವಾಗ ಚೆನ್ನಾಗೇನೋ ಹಾಲಲ್ಲಿ ಎಷ್ಟು ಸೀಟರ್ ರೆಕಮೆಂಡ್ ಮಾಡ್ತೀರಾ? ಮ್ಯಾಕ್ಸಿಮಮ್ ದೊಡ್ಡದಂತಂದ್ರೆ ಒಂದು 4 ಸೀಟರ್ ಹಾಕೋಬೇಕು, ಸಾಕು ಸರ್. ಅದು ಬಿಟ್ಟು ನಮ್ಮ ಇನ್ನೂ ಒಳ್ಳೆ 150 ಸ್ಕ್ವೇರ್ ಫೀಟ್ಗೆ ಗುಡ್ ಸಜೆಸ್ಟಬಲ್ ಅಂತಂದ್ರೆ ಫೋಲ್ಡಬಲ್ ತಗೊಂಡು 2 ಸೀಟ್ ಹಾಕೊಂಡು ಕುಂತ್ಕೊಳ್ಳೋದು, ಎಷ್ಟು ಯಾವಾಗ ಬೇಕೋ ಅವಾಗ ಯೂಸ್ ಮಾಡೋದು, ಓಪನ್ ಮಾಡ್ಕೋಬಹುದು, ಎಳೆಯೋದು, ಯೂಸ್ ಮಾಡೋದು, ಕ್ಲೋಸ್ ಮಾಡ್ಬಿಟ್ಟು ಚೇರ್ಸ್ ಅಷ್ಟೇ ಫೋಲ್ಡಬಲ್ ಚೇರ್ಸ್ ಹಾಕೊಂಡ್ಬಿಟ್ರೆ ಇನ್ನ ಬೆಸ್ಟ್ ಅಂತೀರಾ ನೀವು? ಸೂಪರ್ ಆಗಿ ಜಾಗ ಸೇವ್ ಆಗುತ್ತೆ, ಜಾಗನೂ ಸೇವ್ ಆಗುತ್ತೆ. ಆಮೇಲೆ ಹಾಲ್ ಯಾವಾಗಲೂ ಕ್ಲಮ್ಸಿ ಅನ್ಸಲ್ಲ. ಅಂಡ್ ಆಮೇಲೆ ನಮ್ಗೆ ಸರಿ ಹಾಲು ಚಿಕ್ಕದಾಗಿದ್ದಾಗ ನಮ್ಗೆ ಜಾಸ್ತಿ ಈ ಫ್ಲೋರ್ ಟಚ್ ಆಗಂತ ಎಲಿಮೆಂಟ್ಸ್ ಜಾಸ್ತಿ ಇರಬಾರ್ದು ಸರ್. ಅಂದ್ರೆ ಸೋಫಾ ತಗೊಂಡ್ರು ಅಷ್ಟೇ, ಈಗ ಪೂರ್ತಿ ಹಿಂಗೆ ನೆಲದ ಮೇಲೆ ಕುಂತ್ಕೊಳ್ಳೋ ಥರದ್ದು ಫ್ಲೋರಿಂಗ್ ಕಾಣಿಸ್ಬೇಕು ನಮಗೆ. ಕೆಳಗಡೆ ಫ್ಲೋರಿಂಗ್ ಕಾಣಿಸಿಲ್ಲ ಅಂತಂದ್ರೆ ಏನಾಗುತ್ತೆ, ಎಲ್ಲ ಕ್ಲಮ್ಸಿಯಾಗಿ ಎಲ್ಲ ತುಂಬ್ಕೊಂಡು ಅದಂಗೆ ಹೋಗ್ಬಿಡುತ್ತೆ. ಇವಾಗ ಸೋಫಾ ಕಮ್ ಬೆಡ್ಗಳು ಬರುತ್ತಲ್ಲ, ಬೆಡ್ ಬರುತ್ತೆ, ಅವನ್ನೆಲ್ಲ ಮಾಡ್ಬೋದು. ಮತ್ತೆ ಇವಾಗ ಏನಾದ್ರು ಸ್ವಲ್ಪ ಇವಾಗ ಮನೆಯಲ್ಲಿ ಯೂಶಲಿ ಜಾಸ್ತಿ ಜನ ಇರಲ್ಲ ಸರ್, 3-4 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಇಲ್ಲಪ್ಪ ನನಗೆ ಒಳ್ಳೆ ಲಕ್ಸುರಿ ಸೋಫಾ ಬೇಕು ಅಂತ ಅನ್ನೋರು ಒಂದು ರೆಕ್ಲೈನರ್ ಇಟ್ಕೊಂಡ್ಬಿಡ್ಲಿ. ಇದು ಒಳ್ಳೆ ಐಡಿಯಾ ಸರ್. ಒಂದು ಸೋಫಾ ಕಮ್ ಬೆಡ್, ಒಂದು ರೆಕ್ಲೈನರ್ ಇಟ್ಕೊಂಡ್ಬಿಟ್ರೆ ಲಕ್ಸರಿಗೆ ರೆಕ್ಲೈನರ್ ಆಯ್ತು, ಕಂಫರ್ಟ್ಗೆ ಸೋಫಾ ಕಮ್ ಬೆಡ್ ಹೋಗ್ಬಿಡುತ್ತೆ. ಆಮೇಲೆ ಫ್ಲೋರ್ ಟಚ್ ಆಗದಿರೋ ಎಲಿಮೆಂಟ್ ಇದ್ರೆ ಒಳ್ಳೇದು ಸರ್. ಆಮೇಲೆ ಸ್ವಲ್ಪ ಡಾರ್ಕ್ ಕಲರ್ಸ್ ಯೂಸ್ ಮಾಡೋದಾಗ್ಲಿ, ಕಲರ್ ಕಾಂಬಿನೇಷನ್ಸ್ ಎಲ್ಲ ಅಷ್ಟೇನೆ. ಇವಾಗ ಏರಿಯಾ ಚಿಕ್ಕದಾಗಿದ್ದಾಗ ಡಾರ್ಕ್ ಕಲರ್ಸ್ ಹೊಡಿಬಾರ್ದು, ಡಾರ್ಕ್ ಎಲ್ಲ ಹೊಡಿಯೋದು, ಡಾರ್ಕ್ ಕಲರ್ಸ್ ಲೈಕ್ ಡಾರ್ಕ್ ಬ್ಲೂ ಹೊಡಿಯೋದು, ಇದೆಲ್ಲ ಹೊಡೆದ್ರೆ ಏನಾಗುತ್ತೆ, ಅದು ಲೈಟ್ನ ಅಬ್ಸರ್ವ್ ಮಾಡುತ್ತೆ ಸರ್. ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ನಮ್ದು ಹಾಲು ಇರೋದಕ್ಕಿಂತ ಸ್ವಲ್ಪ ನಮ್ಮ ಅಸಂಪ್ಷನ್ ಏನಾಗುತ್ತೆ ಇನ್ನೂ ಚಿಕ್ಕದು ಅನ್ಸುತ್ತೆ, ಸ್ವಲ್ಪ ಕತ್ಲೆ ಅನ್ಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆಲ್ವೈಸ್ ಒಂದು ರಿಫ್ಲೆಕ್ಟಿವ್ ಲೈಟ್ಸೇ ಇರಬೇಕು. ಆಮೇಲೆ ಸ್ವಲ್ಪ ಒಂದು ಗ್ಲಾಸಿ ಐಟಮ್ಸೇ ಇರಬೇಕು ಏನು ಮಾಡಿದ್ರು. ಇವಾಗ ಲ್ಯಾಮಿನೇಟ್ಸ್ ಅಷ್ಟೇ, ಮ್ಯಾಟ್ ಫಿನಿಶ್ ಡೈರೆಕ್ಟ್ ಲ್ಯಾಮಿನೇಟ್ ಹಾಕೋ ಬದಲಾಗಿ ವೈಟಲ್ಲಿ ಒಂದು ಗ್ಲಾಸಿ ಲ್ಯಾಮಿನೇಟ್ಸ್ ಚೆನ್ನಾಗಿರುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ಆಗಲಿ, ಮತ್ತು ಇವಾಗ ಯಾವ್ದಾನ ವಾಲ್ ಪ್ಯಾನಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫೋಟೋ ಯೂನಿಟ್ ಏನಾರು ಮಾಡ್ತೀವಿ, ಹೈಲೈಟ್ ವಾಲ್ಗೆ ಡೆವಲಪ್ ಮಾಡ್ತೀವಿ ಅಂತಂತಂದರೆ ಅಲ್ಲೆಲ್ಲ ಸ್ವಲ್ಪ ಗ್ಲಾಸಿ ಐಟಮ್ಸ್ ಯೂಸ್ ಮಾಡಿ ನ್ಯೂಟ್ರಲ್ ಕಲರ್ಸಲ್ಲೇ ಒಂದು ಗ್ಲಾಸ್ ಎಲಿಮೆಂಟ್ ಯೂಸ್ ಮಾಡಿದ್ರೆ ಸ್ವಲ್ಪ ಹಾಲು ದೊಡ್ಡದಾಗಿ ಕಾಣುತ್ತೆ. ಆಮೇಲೆ ಮೋರ್ ಫ್ಲೋರು ಅಷ್ಟೇ ಎಲ್ಲ ಕಡೆ ವಿಸಿಬಲ್ ಕಾಣಬೇಕು. ನಮ್ಗೆ ಏನು ಮಾಡೋದು, ನಮ್ಮ ವಾಲಲ್ಲೇ ಮಾಡೋ ಥರ ಪ್ಲಾನ್ ಮಾಡ್ಕೋಬೇಕು. ಈ ಥರದ್ದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಸರ್. ಸರ್ ನಾವು ನೆಕ್ಸ್ಟ್ ಹೋಗ್ತೀವಿ ಅಂತ ಹೇಳಿದ್ರೆ, ಇವಾಗ ನಮಗೆ ಲೈಕ್ CCTV ಪ್ರಾವಿಷನ್ಸ್ ಆಗಲಿ, ಮತ್ತು AC ಪ್ರಾವಿಷನ್ಸ್ ಆಗಲಿ, ಎಲ್ಲ ಪ್ರಾವಿಷನ್ಸ್ ಇರಬೇಕು ಸರ್. ಇರಬೇಕು. ಯಾಕಂದರೆ ಆಮೇಲೆ ಇವಾಗ ಹಂಗಂತ ಇವಾಗ ನಮ್ಮ ಕಸ್ಟಮರ್ಸ್ ಕೇಳ್ಬೋದೇ ಕೊಡ್ಬೇಕು ಅಂತ ಹೇಳ್ತಿದ್ರ, ಕೊಡ್ಬಿಡಿ ಯಾಕೆ ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗುತ್ತೆ. ಬೇಸ್ಡ್ ಆನ್ ದ ಪ್ಯಾಕೇಜಸ್ ಡಿಪೆಂಡ್ ಆಗಿರುತ್ತೆ. ಬಟ್ ಅದರಲ್ಲೂ ಏನಂದ್ರೆ ನಮ್ಮ ಸಜೆಷನ್ ನಾವು ಇವಾಗ ವಿಡಿಯೋದಲ್ಲೂ ಅಷ್ಟೇ, ಆಫ್ ದ ಸೈಟಲ್ಲೂ ಅಷ್ಟೇ ನಾವು ಸಜೆಸ್ಟ್ ಮಾಡ್ತೀವಿ ಸರ್, ಒಂದಿಷ್ಟು ಎಕ್ಸ್ಟ್ರಾ ಬರ್ಡನ್ ಆದ್ರೂ ಪರವಾಗಿಲ್ಲ ಹಾಕ್ಸ್ಕೊಳ್ಳಿ, ಪ್ರಾವಿಷನ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಅದನ್ನೆಲ್ಲ ಇಂಪ್ಲಿಮೆಂಟು ಇವಾಗ ನಾರ್ಮಲ್ ಬೇರೆಯವರು ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಬಿಟ್ಟು ಆಚೆಗಡೆ ಮಾಡೋರು ಅದನ್ನೆಲ್ಲ ಮಾಡ್ಕೋಬೇಕು. ಪ್ರತಿಯೊಂದು ಪ್ರಾವಿಷನ್ಸ್ ಇರಬೇಕು. ಆ್ಯಂಡ್ ಆಮೇಲೆ
ಇವಾಗ ನವಡೇಸ್ ಇವಾಗ ಫಿಶ್ ಟ್ಯಾಂಕ್ದೇ ಟ್ರೆಂಡ್ ನಡೀತಾ ಇದೆ ಅಲ್ವಾ? ಹೌದು 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 ಅದು ಅಷ್ಟೇ ಟಿವಿ ಒಳಗಡೆ ಇಂಟಿಗ್ರೇಟೆಡ್ ಟಿವಿ ಯೂನಿಟ್ ಒಳಗಡೆ ಮಾಡ್ಬೋದು. ಇಂಟಿಗ್ರೇಟೆಡ್ ಫಿಶ್ ಟ್ಯಾಂಕ್ಸ್ ಎಲ್ಲ ಬರ್ತಾ ಇದೆ. ಅದನ್ನೆಲ್ಲ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ ಸರ್. ಅದು ಸ್ಪೇಸ್ ಸೇವ್ ಆಗುತ್ತೆ. ಸೇವ್ ಆಗುತ್ತೆ. ಹೌದು, ನಮ್ಗೆ ಇವಾಗ ಏನಾದ್ರು ಸರ್, ಇವಾಗ ನಮಗೆ ಮನೆ ಚಿಕ್ಕದು ದೊಡ್ಡದು ಅದು ಇಟ್ ಡಸಂಟ್ ಮ್ಯಾಟರ್ಸ್. ನಮ್ಗೆ ಎಲ್ಲ ಬೇಕಾಗುತ್ತೆ ಅದ್ರೊಳಗಡೆ, ಪ್ರತಿಯೊಂದೂ ಬೇಕಾಗುತ್ತೆ. ಅಂಡ್ ಆಮೇಲೆ ನೀವು ಹೇಳ್ದಂಗೆ ಎಲ್ಲಾನು ತಂದು ಹಾಲಲ್ಲೇ ತುಂಬಾರ್ದು ಸರ್. ಕಲರ್ ಕಲರ್ ವಾಲ್ಸ್ ಆಗ್ಲಿ, ಎಲ್ಲ ಒಂದ್ ಕಡೆ ವಾಸು, ಒಂದ್ ಕಡೆ ದೊಡ್ಡದೊಂದು ಫೋಟೋ, ಅದು ಇದು ಎಲ್ಲಾನು ತುಂಬಿಟ್ರೆ ಏನಾಗುತ್ತೆ, ಹಾಲು ನಮ್ಗೆ ಇರೋದನ್ನು ಕೂಡ ಇನ್ನ ಚಿಕ್ಕದಾಗಿ ಕಾಣಕ್ ಸ್ಟಾರ್ಟ್ ಆಗುತ್ತೆ ಒಂದು. ಆಮೇಲೆ ನಮಗೆ ಮೇಂಟೆನೆನ್ಸ್ ಡಿಫಿಕಲ್ಟ್ ಆಗುತ್ತೆ. ಫುಲ್ ತುಂಬಿದಾಗ ಏನಾಗುತ್ತೆ, ಫಸ್ಟ್ ಜೋಶಲ್ಲಿ ಇರ್ತೀವಿ, ಒಂದು 1 ಮಂತ್ 6 ಮಂತ್ಸ್ ಫುಲ್ ಎಲ್ಲ ಅವಾಗ ಕ್ಲೀನ್ ಮಾಡ್ತಾ ಇರ್ತೀವಿ, ಇಡ್ತಾ ಇರ್ತೀವಿ, ಎಲ್ಲ ರೆಡಿ ಮಾಡ್ತಾ ಇರ್ತೀವಿ. ಆಮೇಲೆ ಮುಟ್ಟೋದೇ ಇಲ್ಲ. ಅದು ಹೋದ್ರೋಗ್ಲಿ ಬಿಡಪ್ಪ, ಧೂಳು ಇಡಕ್ಕೂ ಟೈಮ್ ಧೂಳು ಹಿಡ್ಕೊಂಡ್ಬಿಟ್ಟು ಮನೆ ಕತೆನೇ ಮುಗಿದೋಗ್ಬಿಡುತ್ತೆ, ಹಂಗಾಗಿ ಹೋಗ್ಬಿಡುತ್ತೆ. ಆಮೇಲೆ ಕಾರ್ನರ್ ಯೂನಿಟ್ಸ್ನಾಗೆ ನಾವು ಇವಾಗ CCTV ಕಂಟ್ರೋಲ್ಗೆ ಅಂತಂತ ಇಟ್ಟಿದಾಗ ಡಿಸ್ಪ್ಲೇ ಯೂನಿಟ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಅದಕ್ಕೆ ಅಂತ ಸಪ್ರೇಟ್ ಎಲ್ಲೋ ಒಂದ್ ಕಡೆ ಹಾಕಕ್ಕಾಗಲ್ಲ. ಸುಮ್ಮನೆ ನಮ್ಗೆ ಎಲ್ಲೋ ವಿಸಿಬಲ್ ಇರಂಗೆ ಗೇಟ್ ಮುಂದೆ ಕೊಟ್ಟಿರ್ತೀವಿ, ಮೈನ್ ಡೋರ್ ಮುಂದೆ ಕೊಟ್ಟಿರ್ತೀವಿ. ಸುಮ್ಮನೆ ಹಿಂಗ ಓಡಾಡ್ತಾರೆ. ಮೂರವ್ರು ಕಿಚನ್ ಇಂದ ಕಾಣಂಗೂ ಇಡಬಹುದು ಸರ್. ಕಿಚನ್ ಇಂದ ಕಾಣತಾರೆ. ಮ್ಯಾಕ್ಸಿಮಮ್ ಮನೆಯಲ್ಲಿ ಲೇಡೀಸ್ ಎಲ್ಲ ಕಿಚನ್ ಇರ್ತಾರೆ, ಯಾರು ಇರಲ್ಲ ಮನೆಯಲ್ಲಿ. ಕಿಚನ್ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರಲ್ಲ, ಹಾಲಲ್ಲಿ ಇರ್ತಾರೆ. ಎರಡು ಕಡೆ ಮೇನ್ ಪಾತ್ ವೇನಲ್ಲಿ ಒಂದ್ ಕಡೆ ಕಾರ್ನರ್ ಅಲ್ಲಿ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡ್ರೆ, ಆ ಪ್ರಾವಿಷನ್ ಅಲ್ಲಿ ತಗೊಂಬಂದು ಇಟ್ಕೊಂಡ್ರೆ ಅದು ಯೂಸ್ ಆಗುತ್ತೆ ಸರ್. ಅಂಡ್ ಆಮೇಲೆ ಲೈಟಿಂಗ್ಸು ಅಷ್ಟೇ ಸರ್. ಈಗ ಹಾಲ್ ಚಿಕ್ಕದಾಗಿದ್ದಾಗ ನಾವೇನಾದ್ರು ತುಂಬ ಡಿಸೈನ್ಸು, ಕರ್ವಿ ಡಿಸೈನ್ಸು ಅದು ಇದೆಲ್ಲ ಫಾಲ್ ಸೀಲಿಂಗಲ್ಲಿ ಮಾಡಿದ್ರೆ 200% ಅದು ನಮಗೆ ಏರಿಯಾ ಔಟ್ಲುಕ್ ಹೈಲೈಟ್ ಆಗಲ್ಲ ಆಗಲ್ಲ. ನಮ್ಗೆ ಏನಾದ್ರು ಸಿಂಪಲ್ ಡಿಸೈನ್ ಇಟ್ಟಿರಬೇಕು. ಆಮೇಲೆ ಕ್ಲೀನಾಗಿ ಲೈಟಿಂಗ್ ಕೊಟ್ಟಿರಬೇಕು. ಆಮೇಲೆ ಲೈಟಿಂಗ್ ಅಷ್ಟೇ. ಇವಾಗ ನಾವೇನು ಮಾಡ್ತೀವಿ ಅಂತಂದರೆ, ಚೆನ್ನಾಗಿ ಡೆಕೋರೇಟ್ ಮಾಡಿರ್ತೀವಿ, ಅದಕ್ಕೆ ಆ ಏರಿಯಾಗೆ ಸೂಟಬಲ್. ಇವಾಗ AC ಹೆಂಗೆ, ಇವಾಗ ಒಂದು ಚಿಕ್ಕದು 10x10ಗೆ 1 ಟನ್ 1.10 ಹಂಗೆ ಬೇಕಾಗುತ್ತಲ್ಲ, ಆ ಥರ ಲೈಟು ಅಷ್ಟೇ ಸಫಿಷಿಯೆಂಟ್ ಬೆಳಕಿರಬೇಕು ಸರ್. ಚಿಕ್ಕ ಲೈಟ್ ಹಾಕ್ಬಿಡೋದು, ಸಮ್ಟೈಮ್ಸ್ ಅದು ಲೈಟಿಂಗ್ ಕಡಿಮೆ ಮಾಡೋದು, ಅದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ, ವರ್ಕೌಟ್ ಆಗಲ್ಲ. ಅದು ಸ್ಪೇಷಿಯಸ್ ಆಗಿರಬೇಕು, ಅದು ಬ್ರೈಟ್ ಆಗಿರಬೇಕು ಅಲ್ಲಿ ಯಾವಾಗಲೂ. ಆ್ಯಂಡ್ ಬ್ರೈಟ್ನೆಸ್ ಚೆನ್ನಾಗಿರ್ಬೇಕು. ಇದಿಷ್ಟನ್ನ ನೋಡಬೇಕಾಗುತ್ತೆ. ಆ್ಯಂಡ್ ಆಮೇಲೆ ಮೈನ್ ಡೋರ್ಗೆ ಇವಾಗ ಮ್ಯಾಗ್ನೆಟ್ ಕ್ಯಾಚರ್ ಒಂದು ಹಾಕ್ಬೇಕಾಗುತ್ತೆ ಬ್ಯಾಕ್ ಸೈಡ್. ಇಲ್ಲ ಆಮೇಲೆ ಡೋರ್ ಸ್ಟಾಪರ್ ಎರಡನ್ನೂ ಹಾಕ್ಬೇಕು. ಎರಡು ಹಾಕಿದ್ರೆ ಒಳ್ಳೇದು ಸರ್. ಯಾಕಂದ್ರೆ ಸಮ್ಟೈಮ್ಸ್ ಇವಾಗ ಡೋರ್ ಹಿಂದೆಗಡೆ ಹೋಗಿ ನಿಂತ್ಕೊಳ್ಳುತ್ತಂದ್ರೆ ನಿಂತ್ಕೊಳ್ಳೋಕೆ ಆಪ್ಷನ್ ಇರಬೇಕು. ಇಲ್ಲ ಒಂದು ಇಟ್ಬಿಡ್ತೀವಿ, ಆವಾಗ ನಿಂತ್ಕೊಳ್ಳಲ್ಲ. ಇಲ್ಲ ನಮ್ಗೇನೋ ಒಂದು ಅರ್ಧ ಕ್ಲೋಸ್ ಬೇಕಾಗುತ್ತೆ. ಇವಾಗ ಫುಲ್ ಓಪನ್ ಮಾಡಿ ಇಡೋದು ನಂಗೆ ಬೇಡಪ್ಪ, ಸ್ವಲ್ಪ ದಿನ ಒಂದು ಚೂರು ಸ್ವಲ್ಪ ಓಪನ್ ಇದ್ರೆ ಸಾಕು ಅಂತಂದ್ರೆ ಅಲ್ಲಿ ನಾವು ಡೋರ್ ಸ್ಟಾಪರ್ ಅನ್ನ ಯೂಸ್ ಮಾಡ್ಕೋಬಹುದಾಗುತ್ತೆ. ಅಂಡ್ ಇದಷ್ಟು ಒಂದು ಬೇಸಿಕ್ ಆಗಿ ನೋಡೋದಾದ್ರೆ ಇಷ್ಟು ಮಾಡಬೇಕು. ಇಷ್ಟು ಮಾಹಿತಿ ಅಂತೂ ಬೇಕಾಗೇ ಆಗುತ್ತೆ. ಒಂದು ಒಳ್ಳೊಳ್ಳೆ ಮಾಹಿತಿಯನ್ನಂತೂ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸೊ ನಿಮಗೆ ಒಂದು ಸ್ಪೇಸ್ ಸೇವಿಂಗ್ನ ಐಡಿಯಾ ಬಂದಿರುತ್ತೆ, ತುಂಬಾ ಕೊಟ್ಬಿಟ್ಟಿದ್ದಾರೆ ಸರ್. ನೋಡಿ, ಒಂದು ಈಗ ಫಿಶ್ ಟ್ಯಾಂಕ್ ಹಾಕೊಳ್ಳೋದಿರೋದು, ಫಿಶ್ ಟ್ಯಾಂಕ್ ಇಂಟಿಗ್ರೇಷನ್ನು, ಸ್ಟೆಪ್ ಕೆಳಗಡೆ ಜಾಗನ ಹೇಗೆ ಯೂಸ್ ಮಾಡೋದು, ಡೋರ್ ಹಿಂದ್ಗಡೆ ಏನೇನು ಮಾಡಬಹುದು, ತುಂಬಾ ಆಪ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ TV ಯೂನಿಟ್ ಅಲ್ಲಿ ಫಿಶ್ ಟ್ಯಾಂಕ್ ಇಂಟಿಗ್ರೇಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ಜನ ಮಾಡಿದ್ದಾರೆ, ನೀವು ನೋಡ್ಬೋದು ಕೂಡ. ನಾವು ಮಾತಾಡ್ತಿರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಫೋಟೋಸ್ಗಳು ಬಂದಿರ್ತವೆ. ಸೊ ಅದರಿಂದನೂ ಕೂಡ ಒಂದೊಳ್ಳೆ ಮಾಹಿತಿ ಅಂತ ಹೇಳ್ತೀನಿ. ಈ ರೀತಿ ಮಾಹಿತಿ ಬೇಕಾದ್ರೆ ಕನ್ನಡ ಕೋರ ಲಾಫ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೊಂದು ಪಾಯಿಂಟ್ ಮಾಡ್ಬೋದು ಸರ್, ಆಲ್ರೆಡಿ ಸ್ಪೇಸ್ ಇಲ್ಲ ನಮಗೆ, ತುಂಬಾ ಫರ್ನಿಚರ್ ಹಾಕಕ್ಕೆ ಜಾಗ ಇಲ್ಲ ಅಂತ ಇಟ್ಕೊಳ್ಳಿ. ಬೇ ವಿಂಡೋಸ್ ತರನೇ ಅಲ್ಲೇನೆ ನಮ್ಗೆ ಸ್ಟೋರೇಜ್ ಪರ್ಪಸ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಒಂದು ಚಿಕ್ಕದೊಂದು ಬೆಡ್ ಮಾಡಾಕಿದ್ರೆ ನಮ್ಗೆ ಕುತ್ಕೊಳ್ಳೋಕೆ ಆಪ್ಷನ್, ಬೆಡ್ ಆಯ್ತು, ಸ್ಟೋರೇಜ್ ಆಯ್ತು, ವೆಂಟಿಲೇಷನ್ಗೂ ಕೂಡ ಏನು ಎಫೆಕ್ಟ್ ಹೊಡಿಯಲ್ಲ. ವಿಂಡೋ ಕೆಳಗಡೆ ಜಾಗ ಸ್ವಲ್ಪ ಇರೋದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೂಡ ನೀವು ಇಲ್ಲಿ ಇಂಟಿಗ್ರೇಷನ್ ಅನ್ನ ಮಾಡ್ಬೋದು. ಸೂಪರ್ ಆಗಿ ಹೇಳಿದ್ರಿ. ಇದೇ ರೀತಿಯಲ್ಲಿ ನಿಮಗೂ ಕೂಡ ಇವತ್ತು ಹಾಲ್ ಆಯ್ತು, ಇಲ್ಲ ನಮ್ಗೆ ಕಿಚನ್ ಬೇಕು, ಬಾತ್ರೂಮ್ ಬೇಕು, ಯುಟಿಲಿಟಿ ಬೇಕು ಅಂದರೂ ಡೆಫಿನೆಟ್ಲಿ ಪ್ರತಿಯೊಂದ್ರ ಮೇಲೂ ಕೂಡ ಡೆಡಿಕೇಟೆಡ್ ವಿಡಿಯೋಸ್ಗಳು ಕಂಟಿನ್ಯೂಸ್ಲಿ ಬರ್ತಾನೆ ಇರುತ್ತೆ. ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ಕಾರ.